ಫ್ರೆಂಡ್ಸ್ ಇವತ್ತು ನಾವು ಚಿಕನ್ ವಿಡಿಯೋಗೋಸ್ಕರನೇ ಚಿಕನ್ ತಡೋಗ್ತಾ ಇದ್ದೀವಿ. ಬನ್ನಿ ನೋಡಿ ಫ್ರೆಂಡ್ಸ್, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ನಾವು ಹೋಗ್ತಿದ್ದೀವಿ ಖತಮ್ ಗಯಾ. ಫ್ರೆಂಡ್ಸ್ ಬನ್ನಿ ಬನ್ನಿ. ಮಟನ್ ಚಿಕನ್ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಯಾಗದ ಚಿಕ್ಕೆಸ್ಟ್ ಸರಿ ಇಲ್ಲ ಬ್ರೋ, ಇದು ಚಿಕ್ಕೆಸ್ಟ್ ಸರಿ. ಫ್ರೆಂಡ್ಸ್, ಇದು ನಮ್ಮ ಕುಚುಕುರು ಮನೆ. ಕೋಳಿನ ಇವತ್ತು ಪಾಪ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಸುಮ್ಮನೆ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಮಕ್ಕಳು ಸುಮ್ಮನೆ ಹೋಗ್ತಾ ಇದ್ದಾರೆ. ಬನ್ನಿ ಕ್ಲೀನ್ ಎಲ್ಲಿ ಮಾಡೋದು ಬ್ರೋ? ಕೋಳಿ ಬೆಕ್ಕಲ್ಲ ಆಯ್ತು ಕೋಳಿ. ಬನ್ನಿ 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 ಬನ್ನಿ. ಎಲ್ಲಿ ಕ್ಲೀನ್ ಮಾಡೋದು? ಉಪಾಧ್ಯಕ್ಷರೇ, ಉಪಾಧ್ಯಕ್ಷರೇ ಎಲ್ಲಿ ಕ್ಲೀನ್ ಮಾಡೋದು ಹೇಳಿ. ಮನೆ ತವ ಬೇಡ, ಗಾರ್ಡನ್ಗೆ ಹೋಗೋಣ. ಗಾರ್ಡನ್ಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಕ್ಲೀನ್ ಮಾಡಿ ತಿನ್ಬಿಡೋಣ. ಬನ್ನಿ ಬನ್ನಿ ಫ್ರೆಂಡ್ಸ್, ತಿನ್ಬಿಡೋಣ. ಇವತ್ತು ವಿಡಿಯೋಕ್ಕೋಸ್ಕರನೇ ಒಂದು ಕೋಳಿ ತಗೊಂಡು ಮಾಡೋಣ ಅಂದ್ಕೊಂಡ. ಮನೆಯೊಳಗೆ ಹೋದ್ರೆ ಹೊಡಿತಾರೆ ಫ್ರೆಂಡ್ಸ್. ಕದ್ದಿರ ಕೋಳಿ ಇದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಅಲ್ಲ ತಂದಿರೋದು. ಇಲ್ಲೇ ಕಟ್ ಮಾಡೋಣ. ಫ್ರೆಂಡ್ಸ್, ಇದೇ ನಮ್ಮ ಅಡ್ಡ ಫ್ರೆಂಡ್ಸ್. ನಾವೆಲ್ಲ ಬಂದು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಬೆಳಗ್ಗೆ ಹೊತ್ತು ಕುತ್ಕೊಂಡು ಬೆಂಕಿ ಹಾಕಿ ಇಲ್ಲಿ ಎಲ್ಲ ಇದು ಮಾಡ್ತೀವಿ ಫ್ರೆಂಡ್ಸ್. ಫ್ರೆಂಡ್ಸ್ ಫೋನ್ ಬಂತೈತೆ ಫ್ರೆಂಡ್ಸ್. ಫೋನ್ ನೋಡಿ ಫ್ರೆಂಡ್ಸ್, ಫೋನ್ ಬರ್ತೈತೆ. ಆದ್ರೆ ನಾನು ಫೋನ್ ಪಿಕ್ ಮಾಡಲ್ಲ, ವಿಡಿಯೋದಲ್ಲಿದ್ದೀನಿ. ಕೋಳಿ ನಗ್ತಾವ್ರೆ ಫ್ರೆಂಡ್ಸ್. ಇವರು ಹೊಸ್ದಾಗಿ ವಿಡಿಯೋ ಕ್ರಿಯೇಟ್ ಮಾಡ್ತಿರೋದು, ಆದರೂ ಪರವಾಗಿಲ್ಲ. ನಾನು ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಅವಳು ಹಳ ನಾಯಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹಾಳು ಮಾಡ್ಬಿಟ್ಟು. ನನ್ನ ಮಗ ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ನ ಮಗ. ಏನಿವಾಗ ಫ್ರೆಂಡ್ಸ್ ಹಾಳು ಮಾಡವನೆ ಅಂದ್ರೆ ಕೋಳಿಗಳು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕೋಳಿ ಹೊಡೆದ್ಬಿಟ್ಟವನ. ಇವನ್ನ ಕೋಳಿ ರಾಜ ಮಾತಾಡ್ತಾನೆ ಅವ್ನು ಎಲ್ಲಿ ಓದ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಆದ್ರೂ ಓದ್ತಾ ಇದ್ದೀನಿ. ಅವನ್ನೇ ಹುಡಿಕೊಂಡು ಅವನೇ ಕ್ಲೀನ್ ಮಾಡೋದು. ಬನ್ನಿ ನೋಡಿಸ್ತೀನಿ ಅವನ್ನ. ಇಲ್ಲೇ ನಿಂತ ನೋಡಿ ಫ್ರೆಂಡ್ಸ್. ಇಲ್ಲೇ ಅವನೇ ಮಾತಾಡ್ಕೊಂಡು ಇದೆಲ್ಲೋ ಅಲ್ಲೇ ಒಂದು ದೂರನೇ ಬಂದ್ಬಿಟ್ಟು ಅವ್ನು ಕೋಳಿ ಕ್ಲೀನ್ ಮಾಡ್ತೀನಿ ಅಂತೇಳಿ. ಇವನೇನೆ ಫೋನ್ ಸಿಕ್ಬಿಡ್ದು ಅಂದರೆ ಎಲ್ಲಿ ಬೇಕೋ ಅಲ್ಲಿಗೆ ಹೊರಟೋಗ್ತಾನೆ. ಈಗ ಬನ್ನಿ ಕೋಳಿ ಕ್ಲೀನ್ ಮಾಡೋಕ್ಕೆ ಹುಡುಗರು ಜಾಗ ತರ್ತೀನಿ ತೊಗೊಂಡು. ಇನ್ನೂ ತಂದಿಲ್ವೋ ಗೊತ್ತಿಲ್ಲ. ಕರ್ಕೊಂಬರ್ತಾಯಿದ್ದೀನಿ ಅವನ್ನ. ಬನ್ನಿ ವಾನ ಅಲ್ಲಿಗೆ. ನಮ್ಮ ಅಚ್ಚ ಅಲ್ಲಿ ಕುಕ್ಕ ಕೇಳಕ್ಕೆ ರೆಡಿ ಮಾಡ್ತಾವನೆಲ್ಲ. ಬರಲಿ ಅಂತ ಮಾತಾಡಿಸ್ತೀನಿ. ಆಯಲ್ ಮಚ್ಚ ಒಂದ ಕೋಳಿ ತ ಮಾತಾಡ್ತು ಮಚ್ಚಿ.
ಕೋಳಿ ಗೊತ್ತಿಲ್ಲ ಪಾಪ ಇವತ್ತಾದ್ರೆ ಲಾಸ್ಟ್ ಡೇ ಅಂತ. ಕಬಾಬ್ ಆಗುತ್ತದೆ ಇವತ್ತು. ಸಾಕು ಬಿಡ, ಕೋಳಿ ದೃಷ್ಟಿ ಆಗುತ್ತೆ. ಕೋಳಿ ದೃಷ್ಟಿ ಆಗುತ್ತಂತೆ. ಹುಡ್ಕಕ್ಕೆ ಹೋಗೋನೆ, ನಾವು ಗೊತ್ತಿಲ್ಲ ಸಿಕ್ಕೈತೋ ಇಲ್ವೋ. ಅಲ್ಲಿಗೆ ಹೊಂಟಕ್ಕೆ ಹೋಗಂಗಿಲ್ಲ, ಅದಕ್ಕೆ ಇಲ್ಲೇ ಕಾಯ್ತಾ ಇದ್ದೀವಿ ಹುಡುಗರನ್ನ. ಇನ್ನೂ ತಂದಿಲ್ಲ, ಮಂಟಕ್ಕೆ ಹೋಗಿರ್ಬೇಕು. ಎಲ್ಲೋ ಅದ ಅವನು, ಇನ್ನೂ ಬಂದಿಲ್ಲ. ಗೊತ್ತಿಲ್ಲ. ಬನ್ನಿ ಅವನೇ ಬದಲೇ ಹುಡುಗನ ಮಾತಾಡ್ತಾನೆ. ನೋಡ್ರಿ ಬರ್ತೀನಿ ಅಂತ ಹೇಳ್ಬಿಟ್ಟು ತಿರ್ಗಾ ಕದ್ದು ಎಲ್ಲ ಹೋದ ಹುಡ್ಕೊಂಡು ತಿರ್ಗಾ ಹೋಗ್ತಾ ಇದ್ದೀನಿ. ಇಲ್ಲೇ ಕುಂತಾನ ಗಾಯ್ಸ್. ನೋಡಿ ಗಾಯ್ಸ್, ಎಷ್ಟು ಹೇಳಿದ್ರು ಅವನಿಗೆ ಅರ್ಥ ಆಗಲ್ಲ. ಅಯ್ಯೋ ಬಿಡ್ರೋ, ನನ್ನ ಮಾತಾಡಕನ ಬಿಡ್ರೋ, ಓರೋ. A few moments later. ಗಾಯ್ಸ್ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ, ಈಗ ಬೆಂಕಿ ಎಲ್ಲ ರೆಡಿ ಹಚ್ಚಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಮಸ್ತಾಗಿ ಅದು ಬೇಯಿಸ್ಬಿಟ್ಟು ಗಬ ಗಬ ತಿಂದು ಎದ್ಬಿಡೋದೆ ಮನೆ ಕಡೆಗೆ. ನೋಡಿರಿ ಗಾಯ್ಸ್, ಬೆಂಕಿ ಉರಿತೈತೆ, ಹೆಂಗೆ ಬೇಯ್ತೈತೆ ನೋಡ್ರಿ. ಇರೋ ನೀರು ತೊಟ್ಟಿಗ್ತಾಯ್ತು ಹಂಗೆ ಬೆಂಕಿ ಒಳಿಕೆ. ನಾನು ನೋಡಿ ಹೆಂಗಿದ್ದೀನಿ, ಇದು ನಮ್ಮ ಅಚ್ಚ ನೋಡ್ರಿ ಗಾಯ್ಸ್ ಹೆಂಗೆ ಉರಿತೈತೆ. ಅದು ಉರಿತಾರೆ ಫೋರ್ಸಿಗೆ ಹತ್ರ ಕುತ್ಕೊಳಕ್ಕೆ ಆಗ್ತಾಯಿಲ್ಲ, ಫುಲ್ ಗಬೆ ಸೆಕೆ ಹೊಡೆದು ಇಕ್ತಾಯಿತ್ತು. ಎಲ್ಲರಿಗೂ ಸೆಕೆ ನೀರು ಇಳಿತಾಯಿದ್ದು, ಬಾಯಾಗ ಬೇರೆ ನೀರು ಇಳಿತಾಯಿತ್ತು. ಅದು ನೋಡ್ತಾ ಇದ್ರೆ ಬಾಯಾಗ ನೀರು ಬರಂಗೆ ಆತೈತೆ. ನೋಡಿ ಹೆಂಗೆ ಉರಿತೈತೆ, ಮುಟ್ಟಕ್ಕೆ ಆಗ್ತಿರಲಿಲ್ಲ ಕಬ್ಬಣನ. ಹಂಗೂ ನಮ್ಮ ಅಚ್ಚನ ಟೋಪಿ ಹಾಕಿ ತೆಗ್ದು ಬೇಸಣಿಗೆ ಹಾಕೊಂಡಿದ್ದೀವಿ. ಈಗ ಬಾರ್ಸೋದು ಒಂದೇ ಕೆಲಸ ಬಾಕಿ ಇರೋದು. ನೋಡ್ರಿ ಹೆಂಗೆ ಒಂದು ಲೈ ಸುತ್ತಲೂ ಕತ್ಲು ಗಾಯ್ಸ್, ಬರೀ ಬೆಂಕಿದು ಅಷ್ಟೇ ಕಾಣ್ತಾ ಇರೋದು. ನೋಡ್ರಿ ಹೆಂಗೆ ಇಕ್ಕಿದ್ದೀವಿ. ಈಗ ನಾನೇ ಫಸ್ಟ್ ಟೇಸ್ಟ್ ಮಾಡ್ತಾಯಿದ್ದೀನಿ. ನೋಡ್ರಿ ಕೀಳ್ತಾ ಇದೀನಿ, ಬರ್ತಾನೆ ಇಲ್ಲ. ಯಾಕಂದರೆ ಸ್ವಲ್ಪ ಬೆಂದಿತ್ತು ಅಷ್ಟೇ ಅದು ಮೇಲ್ಗಡೆ. ತಿಂದೆ ಗಾಯ್ಸ್, ಫುಲ್ ಖಾರ, ಹೆವಿ ಖಾರ ಹತ್ಕೊಂಡ್ಬಿಡ್ತು. ಮೂಗಾಗ ಬಾಯಾಗೆಲ್ಲ ಎಳೆದ್ಬಿಡ್ತು ನೀರು. ನೋಡಿ ಹೆಂಗೆ ಕೀಳ್ತಾ ಇದೀನಿ, ಕೀಳಕ್ಕೆ ಆಗ್ತಾಯಿಲ್ಲ. ನೋಡ್ರಿ ಇನ್ನೂ 4-5 ಪೀಸ್ ಹಂಗೆ ಬಿದ್ದೈತೆ. ನಾನು ತಿಂದಾದ್ಮೇಲೆ ನಾನು ಮಸ್ತಿರಲ್ಲ ತಾನು ತಿಂತಾರೆ. ಹೊಗೆ ಅಲ್ಲಿ ಕುತ್ಕೊಳಕ್ಕೆ ಆಗ್ತಾಯಿಲ್ಲ. ಆಮೇಲೆ ಸೈಡಿಗೆ ಹೋದ್ವಿ. ಅದು ನಮ್ಮ ನಾಯಿ, ನಮ್ಮ ಟಾಮಿ ಲೋಫರ್ ಮಗ, ತಿನ್ನೋದನ್ನ ನೋಡ್ಕೊಂಡು ಕುಂತಿದ್ದಾಗ ಆಯ್ತು. ಅವ್ನಿಗೆ ಹಾಕಕ್ಕೂ ಆಗ್ತಾಯಿಲ್ಲ. ನೋಡಿ ಗಾಯ್ಸ್, ತಿನ್ನೋಕ್ಕೆ ಆಗಲಿಲ್ಲ. ಹಂಗೂ ನಮ್ಮ ಟಾಮಿಗೆ ಹಾಕ್ಬಿಡ್ತೀನಿ. ಎಷ್ಟು ಅಂತ ತಿಂತೀರಾ? ನೋಡಿರಿ ಗಾಯ್ಸ್, ತಿನ್ನೋಕ್ಕಾಗ್ತಾಯಿಲ್ಲ. ಹಂಗೂ ತಿಂದೆ ಆದಷ್ಟು. ಅದು ಸಸಿದೇನೆ ಕಾಡು ಮನುಷ್ಯ ಆಗ್ಬಿಟ್ಟಿದ್ದೀನಿ. ಅಯ್ಯೋ ಬೇಡ ಕತೆ. ನೋಡಿರಿ ಗಾಯ್ಸ್, ಹಸಿ ಮಾಂಸ ಹಂಗೂ ಒಂದು 2 ಪೀಸ್ ತಿಂದೆ ಅಷ್ಟೇ. ಆಮೇಲೆ ಹೆವಿ ಖಾರ ಹತ್ಕೊಂಬಿಡ್ತು. ಹೆವಿ ಖಾರ ಬೇರೆ ಆಯಿತು. ಅದ್ರಲ್ಲಿ ಬೇರೆ ಏನಾರು ಮಕ್ಕಳು ನಗಿಸ್ತಾವ್ರೆ ಖಾರಕ್ಕೂ ಅದಕ್ಕೂ. ನೋಡ್ರಿ ತಿನ್ನೋಕ್ಕಾಗ್ತಾಯಿಲ್ಲ. ನಮ್ಮ ನಾಯಿ ಕರಿತಾಯಿದ್ದೀನಿ, ಅವ್ನು ಬರ್ತಾನೆ ಇಲ್ಲ ಮುಂದಕ್ಕೆ ಬೆಂಕಿ ಕಾವಿಗೆ. ನೋಡ್ರಿ ಅಣಗಿಸ್ಕೊಂಡು ತಿಂತಾಯಿದ್ದೀನಿ. ನನ್ನ ಮಗ ನನ್ನೇ ನೋಡ್ತಾವನೆ. ಅದ್ರಾಗ ಬೇರೆ ನಮ್ಮ ಹುಡುಗರು ನನ್ನನ್ನು ತೋರಿಸ್ತಾವ್ರ ನನ್ನ ನಾಯಿಗೆ. ಅವ್ನು ನೋಡು ಅಂತ. ಅಯ್ಯೋ ನಾನು ಸತ್ತೋಯ್ತೀನಿ. ಅವನೆಲ್ಲ ಟಮಿ
ಫುಲ್ 5 ಪೀಸ್ ಇದೆ, ತಿನ್ಬಿಡ್ರಿ. ಯಾಕ ಫುಲ್ ಖಾರ ಹುಡುಗ ತಿನ್ನಕ್ ಆತಿಲ್ಲ ಅಂತ ಹೇಳಿ ನಾಯಿಗಳು ಕಾಟ ಜಾಸ್ತಿ ಆಗೋಯ್ತು. ಆಗ್ತದೆ ನೋಡಿ ಗೊತ್ಕೊಂಡು ಹೋಗ್ತದೆ ಗಾಯ್ಸ್. ನೋಡಿ ಗಾಯ್ಸ್ ತಿನ್ನಾಗ ಆಗ್ತದೆ ಅವ್ರ ಅಮ್ಮನ ಹೆವಿ ಖಾರ. ಅವ್ನ ಟಾಮಿಗೆ ಅವ್ನ್ ತಿನ್ನ ಅವನ್ಗೂ ಖಾರ ಆಗ್ಬಿಟ್ಟೈತೆ. ಸೈಲೆಂಟಾಗಿ ಎತ್ಕೊಂಡು ಹೋಗಕ್ ಪ್ಲಾನ್ ಮಾಡ್ತಾವನ ಅಲ್ಲಿ ಎಳ್ಕೊಂಡ್ ಹೊಲ್ಟ ಬಿಟ್ಬಿಟ್ಟ ಖಾರ ಆಗೋಯ್ತು. ಗಾಯ್ಸ್ ಮ್ಯಾಲ್ ತಿಂತಿದ್ರೆ ಹಿಂದೆ ಕಿತ್ಕಂತ ಇದೆ ಗಾಯ್ಸ್ ಖಾರ. ನಾಯಿ ಅದಕ್ಕೆ ಗಾಯ್ಸ್ ನೋಡ್ರಿ ಗಾಯ್ಸ್, ಎಡಗೈ ಬಲಗೈ ಅಮ್ಮನ ಡಿಫ್ರೆನ್ಸೇ ಇಲ್ಲ ಇವತ್ತು. ಏನು ಗೊತ್ತಿಲ್ಲ, ಕೈ ತೊಳ್ಕೊಂಡ್ ಬರ್ತೀನಿ. ಗಾಯ್ಸ್ ಏನ್ ಹೇಳ್ತೀರಾ, ಖಾರದ ಬಗ್ಗೆ ಮಾತಾಡಂಗೆ ಇಲ್ಲ. ನಮ್ಮ ಅಜ್ಜಿಯವ್ರ ಮನೇಲೆ ಖಾರ ಇದು ಎಲ್ಲ ಪ್ರಿಪೇರ್ ಮಾಡಿದ್ದು. ಇಲ್ಲ ಅಷ್ಟೇ, ನಾಯಿ ಕಳ್ಸ್ಬಿಡ. ಬೆಂಕಿ ಹಾಕೋಣ, 10 ನಿಮಿಷ ಫೀಸ್ ಆಗಿರೋಣ. ಬಾಯ್ ಗಾಯ್ಸ್, ಇಷ್ಟೇ ಲಾಗು. ಪಾರ್ಟ್ 3ಗೋಸ್ಕರ ವೇಟ್ ಮಾಡಿ. ಬಾಯ್.